ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಜ್ಯೋತಿ ಅಂತೇಳಿ. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ, ಮಲ್ನಾಡ್ ಫ್ಯಾಮಿಲಿ ಅಂತೇಳಿ. ಹೇಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಪ್ರೀತಿ ಸಪೋರ್ಟ್ ಕೊಟ್ಟು ನನಗೆ ಹಾರೈಸಿದ್ದೀರಾ, ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಲ್ಲೂ ನಿಮ್ಮ ಪ್ರೀತಿ ವಿಶ್ವಾಸನ ಕೊಡಿ ಅಂತ ಕೇಳ್ಕೊಳ್ತೀನಿ. ಫ್ರೆಂಡ್ಸ್, ನನ್ನ ಮೊದಲನೇ ವೀಡಿಯೋನ ನಾನು ನಮ್ಮ ಪ್ರೀತಿಯ ಹುಡುಗರಿಗೆ, ಗಂಡಸರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಇದೇನಪ್ಪ ಮೊದಲನೇ ವೀಡಿಯೋನೇ ಗಂಡಸರಿಗೆ ಹುಡುಗರಿಗೆ ಡೆಡಿಕೇಟ್ ಮಾಡ್ತಿದ್ದಾಳೆ ಅಂತ ಹೆಂಗಸರು ಅನ್ಕೋಬೇಡಿ. ವಿಷಯ ಇದೆ, ಆದ್ದರಿಂದ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಫ್ರೆಂಡ್ಸ್, ಏನು ಗೊತ್ತಾ, ಎಲ್ಲ ಕಡೆ ಈಗ ವೈರಲ್ ಆಗ್ತಿರುವ ವಿಷಯ ಅಂತ ಹೇಳಿದ್ರೆ, ಮದುವೆ ತಾಳಿ ಕಟ್ಟುವ ಶುಭ ವೇಳೆ ಟೈಮಿಗೆ ಹುಡುಗಿ ನೋಡಿ ಕೈ ಕೊಟ್ಲು. ಗೊತ್ತಿರ್ಬೇಕು ತಾನೆ ನಿಮ್ಮೆಲ್ರಿಗೂ ವಿಷಯ. ತುಂಬಾ ಸಿಟ್ಟು ಬಂತು ನೋಡಿ. ಯಾಕೆ ಸಿಟ್ಟು ಬಂತು ಅಂತ ಹೇಳಿದ್ರೆ, ಒಂದು ಹೆಣ್ಣು ಮಗು ಹುಟ್ಟಿದಾಗ ತಂದೆ ತಾಯಿಗಳು ಅವಳ ಓದು, ಏನು ಹೇಳೋದು, ಅವಳ ಓದಿಗಾಗಲಿ ಅವಳ ಮದುವೆಗಾಗಲಿ ಅದಕ್ಕೆ ಇದಕ್ಕೆ ಅಂತೇಳಿ ದುಡ್ಡು ಕೂಡಿಡೋಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತೇಳಿ ಒಂದು ಹೆಣ್ಣಾಗಿ ನನಗೆ ಗೊತ್ತು. ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಮಾತಾಡಬೇಕಾದ್ರೆ ಅದೊಂದು ತುಂಬ ಸೂಕ್ಷ್ಮವಾದ ವಿಷಯ. ಆದ್ರೂ ಮಾತಾಡ್ತಿದ್ದೀನಿ ಅಂದರೆ ಎಷ್ಟು ಸಿಟ್ಟು ಬಂದಿರ್ಬೋದು ಅಂತ ನೀವೇ ತಿಳ್ಕೊಳ್ಳಿ. ಫ್ರೆಂಡ್ಸ್, ಏನು ಗೊತ್ತಾ, ಅವ್ರ ತಂದೆ ಒಂದು ಮದುವೆ ಮಾಡಲಿಕ್ಕಾಗಿ ಎಷ್ಟು ದಿನ ನಿದ್ರೆ ಇಲ್ಲದೆ, ಎಷ್ಟು ದಿನ ಊಟ ಇಲ್ಲದೆ ಒಂದೊಂದು ರೂಪಾಯಿನೂ ಕೂಡಿಟ್ಟಿದ್ದಾರೆ ಅನ್ನೋ ಒಂದು ಕಲ್ಪನೆ ಆದರೂ ಆ ಹುಡುಗಿಗೆ ಇದೆಯಾ? ಯಾಕಂತ ಹೇಳಿದ್ರೆ ಇದ್ರೆ ಅವಳು ಆ ಥರ ಮಾಡ್ತಿರ್ಲಿಲ್ಲ. ಅವಳಿಗೆ ಲವ್ ಇದೆ, ಬೇರೆಯವನ ಜೊತೆ ಮದುವೆ ಆಗ್ತೀನಿ, ಹುಡುಗ ಬೇಡ ಅಂತ ಅವಳಿಗೆ ಮುಂಚೆನೇ ಗೊತ್ತಿತ್ತಲ್ವ. ಯಾಕೆ ಅವಳು ಅವ್ರ ತಂದೆ ತಾಯಿಗೆ ಅಷ್ಟೊಂದು ಮುಂದುವರಿಲಿಕ್ಕೆ ಬಿಟ್ಲ ಅನ್ನೋದೇ ನನ್ನ ಇಲ್ಲಿ ಪ್ರಶ್ನೆ ಅಲ್ವಾ. ಅವಳಿಗೆ ಮದುವೆ ಇಷ್ಟ ಇಲ್ಲ ಆದರೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬೋದಿತ್ತು. ಒಂದು ವೇಳೆ ತಂದೆ ತಾಯಿಗಳು ಹೇಳಿದಾಗ ಇಲ್ಲ ನಾವು ತೋರಿಸಿದ ಹುಡುಗನೇ ಮದುವೆ ಆಗಬೇಕು ಅಂತೇಳಿ ಅವಳಿಗೆ ಬಲವಂತ ಮಾಡಿದ್ದಾದರೆ ಅವಳಿಗೆ ಬೇರೆ ಏನಾದರೂ ಮಾರ್ಗಗಳಿತ್ತು. ಇಲ್ಲದಿದ್ದರೆ ಈ ವರನಿಗೆ ಕಾಲ್ ಮಾಡಿ ಅವಳು ಹೇಳ್ಬೋದಿತ್ತು. ಮುಂಚಿನ ಕಾಲದ ಥರ ಹುಡುಗನ ಹತ್ರ ಮಾತಾಡೋಕ್ಕೆ ಬಿಡಲ್ಲ, ಫೋನ್ ಮಾಡಬಾರ್ದು, ಆ ಥರ ಎಲ್ಲ ಏನಿಲ್ಲ. ಇವಾಗ ಎಲ್ಲರೂ ನಾವು ಏನು ಹೇಳ್ತೀವಿ ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಹುಷಾರಿದ್ದಾರೆ ಹೆಣ್ಮಕ್ಳು ಇವಾಗ, ಓಕೆನಾ. ಆವಾಗ ಅವಳು ಹುಡುಗನಿಗೆ ಫೋನ್ ಮಾಡಿ ಹೇಳ್ಬೋದಿತ್ತು, ನನಗೆ ಈ ಮದುವೆ ಇಷ್ಟ ಇಲ್ಲ, ನಾನು ಬೇರೊಬ್ಬನ ಪ್ರೀತಿಸ್ತಿದ್ದೀನಿ, ನೀನು ಏನಾದರೂ ಮಾಡಿ ನಮ್ಮ ತಂದೆ ತಾಯಿ ಹತ್ರ ಬಂದು ಮಾತಾಡು ಅಂತ ಹೇಳಿದರೆ ಏನಾದರೂ ಒಂದು ಮಾಡ್ತಿರೋ ನಾವು ಹುಡುಗ. ಇಷ್ಟೊಂದು ಮದುವೆ ಮಂಟಪಕ್ಕೆ ಬರೋ ತನಕ ಅವನೇನು ಬಿಡ್ತಾ ಇರಲಿಲ್ಲ ಅಲ್ವಾ. ಯಾಕಂದರೆ 4 ಗೋಡೆಗಳ ಮಧ್ಯೆ ನಡಿಬೇಕಾಗಿರುವ ವಿಷಯ ಇವತ್ತಿನ ದಿನ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ವೈರಲ್ ಆಗಿದೆ. ಆವಾಗ ಆ ತಂದೆ ತಾಯಿಯ ಮಾನ ಮರ್ಯಾದೆ, ಹುಡುಗನ ಕಡೆಯ ತಂದೆ ತಾಯಿಯ ಮಾನ ಮರ್ಯಾದೆ, ಸಂಬಂಧಿಕರು, ಅವರ ಫ್ರೆಂಡ್ಸ್ ಸರ್ಕಲ್ ಎಷ್ಟು ಒಂದು ಅವಮಾನ ಆಗುತ್ತೆ ಅನ್ನೋದು ಏನಾದರೂ ಒಂದು ಸ್ವಲ್ಪ ಆದರೂ ಹುಡುಗಿಗೆ ಒಂದು ಕಲ್ಪನೆ ಅನ್ನೋದು ಇದೆಯಾ? ಅವಳಿಗೆ ಜಾಲಿ ಜಾಲಿ ಜಾಲಿ, ಇಲ್ಲಿ ಅಪ್ಪನ ಜೇಬು ಖಾಲಿ ಖಾಲಿ ಏನಾದರೂ ಗೊತ್ತಿದೆಯಾ ಅವಳಿಗೊಂಚೂರು? ಅವಳು ಜಾಲಿಯಾಗಿ ಸೀರೆ ಸಿಕ್ತು, ರೇಷ್ಮೆ ಸೀರೆ ಬಂಗಾರ ಸಿಕ್ತು, ಹಾಕ್ಕೊಂಡ್ಲು, ಅವನ್ನ ಲವ್ ಮಾಡ್ತಿದ್ದೀನಿ ಅಂದ್ಲು, ಓದ್ಲು ಅಲ್ವಾ. ಇಲ್ಲಿ ಅಪ್ಪನ ಜೇಬು ಖಾಲಿಯಾಗಿರೋದು ಸ್ವಲ್ಪಾದ್ರೂ ಪರಿಜ್ಞಾನ ಇದೆಯಾ ಅವಳಿಗೆ? ಅದಾಯಿತು. ನೆಕ್ಸ್ಟ್, ಇದೇ ಒಂದು ಕೆಲಸನ ಹುಡುಗ ಮಾಡಿದಾದರೆ ಮದುವೆ ಮಂಟಪದಲ್ಲಿ ಹುಡುಗಿಗೆ ಅವನು ಹೇಳಿದಾದರೆ, ನಾನು ನಿನಗೆ ತಾಳಿ ಕಟ್ಟಲ್ಲ, ನಾನು ಇನ್ನೊಂದು ಹುಡುಗಿನ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದಾದರೆ ಅಲ್ಲಿ ಸೇರಿರೋರೆಲ್ಲ ಅವನಿಗೆ ಮಂಗಳಾರತಿ ಮಾಡೋರು ಅಲ್ವಾ. ಎಲ್ಲಿ ಅಂತಿಲ್ಲ, ಸಿಕ್ಕದಲ್ಲೆಲ್ಲ ಒಡೆಯೋರು ಹಿಡ್ಕೊಂಡು ಚೆನ್ನಾಗಿ ಅಲ್ವಾ. ಹುಡುಗರಿಗೊಂದು ನ್ಯಾಯ, ಹುಡುಗಿರಿಗೆ ಒಂದು ನ್ಯಾಯ. ಹುಡುಗಿರಿಗೆ ಹೊಡೆದ್ರ ನೀವು? ಹೊಡೀರಿ ಅಂತೆಲ್ಲ ನಾನು ಹೇಳ್ತಿರೋದು. ಪಾಪ ನಮ್ಮ ಹುಡುಗರು ಏನ್ರಿ ಮಾಡಿದ್ದಾರೆ ನಿಮಗೆ? ಏನು ಅವರು ಫ್ರೀ ಸಿಕ್ಕಿದಾರ ಹುಡುಗರು? ಎಲ್ಲಿ ನೋಡಿದ್ರು ಅವಮಾನಗಳೇ ಮಾಡ್ತೀರಾ. ಯಾರೋ ಒಬ್ಬ ಏನೋ ತಪ್ಪು ಮಾಡ್ದೆ ಅಂತ ಹೇಳಿದ್ರೆ ಎಲ್ಲ ಹುಡುಗರಿಗೂ ಸೇರಿಸಿ ಬೈತೀರಾ. ಏನು ನಾವು ಹುಡುಗಿರು ಎಲ್ಲೂ ಹೋದ್ರೂ ನಾವು ಹೇಳಿದ್ದೆ ನಡೆಯುತ್ತೆ, ನಾವು ಹೇಳಿದ್ದೆ ಆಗುತ್ತೆ, ನ್ಯಾಯ ನಮ್ಮ ಕಡೆನೇ ಇದೆ ಅನ್ನೋದೊಂದು ನಿಮ್ಮ ತಲೆಯಲ್ಲಿ ಕೂತ್ಬಿಟ್ಟಿದೆ ಅನಿಸುತ್ತೆ ಅಲ್ವಾ. ಆದ್ದರಿಂದ ಎಲ್ಲೋದ್ರೂ ಹುಡುಗರಿಗೆ ಮರ್ಯಾದೆನೇ ಕೊಡೋದಿಲ್ಲ. ತುಂಬಾ ಸಿಟ್ಟು ಬಂತು ನನಗೆ. ಹುಡುಗರಿಗೂ ಹೇಳ್ತಾ ಇದ್ದೀನಿ, ಯಾರು ಯಾವುದಕ್ಕೂ ಹೆದರಬೇಡಿ. ಇವಳು ಹೋದರೆ ಹೋಗಲಿ, ಇನ್ನೊಬ್ಳು ಸಿಗ್ತಾಳೆ ನಿಮಗೆ. ಸ್ವಲ್ಪ ಕಾಯಬೇಕಷ್ಟೇ, ತಾಳ್ಮೆ ಬೇಕು ಅಷ್ಟೇ. ಬಿಟ್ಟರೆ ಆ ಹುಡುಗ ಆ ಮದುವೆ ಮಂಟಪದಲ್ಲಿ ಪಾಪ ಆ ಹುಡುಗಿ ಮದುವೆ ಬೇಡ ಅನ್ನುವಾಗ ಒಂದು ಮುಖ ನಾವು ಅವನ್ನ ನೋಡಿಲ್ಲ ಡೈರೆಕ್ಟಾಗಿ, ವೀಡಿಯೋದಲ್ಲೇ ನೋಡೋತ್ತಿಗೆ ನಮಗೆ ಹೊಟ್ಟೆ ಹುರಿದೋಯ್ತು. ಆವಾಗ ಅವನ ತಂದೆ ತಾಯಿಗಳಿಗೆ ಹೆಂಗಾಗಿರಬೇಡ ಅಲ್ವಾ. ಒಂದು ಸ್ವಲ್ಪ ಆದರೂ ಒಂದು ಕಾಮನ್ ಸೆನ್ಸ್ ಇದೆಯಾ ಹುಡುಗಿಗೆ? ಅವಳಿಗೆ ಗೊತ್ತಿದ್ದರೆ ಮುಂಚೆನೂ ಸಾಯ್ಬೋದಿತ್ತಲ್ವಾ, ಮುಂಚೆನೇ ಹೇಳ್ಬೋದಿತ್ತು, ಬೇಡ ನಾನು ಮದುವೆ ಮಂಟಪಕ್ಕೆ ಬರಲ್ಲ ಅನ್ಬೇಕಿತ್ತು. ಅವಳು ಮದುವೆ ಮಂಟಪಕ್ಕೆ ಬರಲೇಬಾರ್ದಿತ್ತು. ಇಷ್ಟು ತಾಳಿ ಕಟ್ಟೋ ಟೈಮ್ ತನಕ ಬಾಯಿಗೆ ಬೀಗ ಹಾಕ್ಕೊಂಡು ತಾಳಿ ಕಟ್ಟೋತಿಗೆ ಹಿಂಗೆ ಮಾಡ್ತಾಳೆ. ನನಗಂತೂ ಕೂತಲ್ಲೇ ವಿಡಿಯೋ ನೋಡಿ ಒಂದು ಸಿಟ್ಟು ಬಂತು ಫ್ರೆಂಡ್ಸ್.
ಆದ್ದರಿಂದ ಹೇಳ್ತಿರೋದು. ಆದ್ದರಿಂದ ನಾನು ಹೇಳಿದ್ದು ಈ ವಿಡಿಯೋನ ನಮ್ಮ ಪ್ರೀತಿಯ ಹುಡುಗರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅಂತೇಳಿ. ಹುಡುಗರು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ಹುಡುಗಿರು ಈ ಥರನೂ ಇರ್ತಾರೆ, ಅವ್ರು ಹೆಂಗೆ ಬೇಕಾದರೂ ಹಿಂಗೆ ಆಗ್ತಾ ಇರ್ತಾರೆ. ನೀವೇನಕ್ಕೂ ತಲೆ ಕೆಡಿಸ್ಕೋಬೇಡಿ. ಆ ಹುಡುಗನಿಗೆ ಒಳ್ಳೆ ಹುಡುಗಿ ಸಿಗಲಿ, ಒಳ್ಳೆ ಕಡೆ ಮದುವೆ ಆಗಲಿ ಅಂತ ಹಾರೈಸ್ತೀನಿ. ಅದೇ ರೀತಿ ನನ್ನ ಮೊದಲನೇ ವೀಡಿಯೋನೇ ಹುಡುಗರಿಗೆ ಡೆಡಿಕೇಟ್ ಮಾಡ್ತಿರೋದ್ರಿಂದ ನನ್ನ ಇನ್ಸ್ಟಾಗ್ರಾಮಲ್ಲೂ ತುಂಬ ಜನ ನನ್ನ ಫಾಲೋವರ್ಸ್ ಹುಡುಗರೇ ಇರೋದ್ರಿಂದ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂತ ಹೇಳಿದ್ರೆ ನಿಮ್ಮ ಕಮೆಂಟ್ ಓದಿದಾಗ ನನಗೂ ಈ ವಿಡಿಯೋ ಮಾಡಿದಕ್ಕೊಂದು ಸಾರ್ಥಕ ಅಂತ ಆಗುತ್ತೆ. ಇಲ್ಲಾಂದರೆ ಏನೋ ಒಂದು ತಪ್ಪಾಗಿದೆಯೋ ಏನೋ ಅಂತ ನನಗೂ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ದಯವಿಟ್ಟು ಈ ವಿಡಿಯೋ ನೋಡಿದವರು ಒಂದು ಕಮೆಂಟ್ ಹಾಕಿ, ನಾನು ಹೇಳಿದ್ದು ಸರಿನೋ ತಪ್ಪು ಅಥವಾ ನಿಮ್ಗೆ ಯಾಕೆ ಬೇಕಿತ್ತು ಅದೆಲ್ಲ ಬರುತ್ತೆ. ನನಗೆ ಯಾಕೆ ಬೇಕಿತ್ತು ಅಂತ ಹೇಳಿದ್ರೆ, ನಾನು ಒಂದು ಹೆಣ್ಮಗಳಾಗಿ ಎಲ್ಲನೂ ಹೆಣ್ಮಕ್ಳು ಮಾಡಿದ್ದು ಸರಿ ಅಂತೇಳಿ ಒಪ್ಕೊಳ್ಳೋಕ್ಕಾಗಲ್ಲ. ಗಂಡು ಮಕ್ಳ ಕಡೆನೂ ನೋಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಗಂಡು ಮಕ್ಕಳೇನು ಬಿಟ್ಟು ಬಿದ್ದಿಲ್ಲ, ಫ್ರೀ ಇಲ್ಲ ಅವರು ಪಾಪ, ಆಯಿತಾ. ಆದ್ದರಿಂದ ಕಮೆಂಟ್ ಮಾಡಿ ನೋಡೋಣ, ಎಷ್ಟು ಸಪೋರ್ಟ್ ಮಾಡ್ತೀರಾ, ಎಷ್ಟು ಕಮೆಂಟ್ಸ್ ಬರುತ್ತೆ ಅಂತ ನೋಡೋಣ. ಇನ್ನೇನಾದರೂ ನಾನು ಹೇಳಿದ್ದು ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ನಿಲ್ಲಿಸ್ತೀನಿ. ಪ್ಲೀಸ್ ನನ್ನ ಚಾನಲ್ಗೆ, ಮಲ್ನಾಡ್ ಫ್ಯಾಮಿಲಿ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಲವ್ ಯು, ಬಾಯ್ ಬಾಯ್.